ಜಾಮೀನು ಕೋರಿ ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಅರ್ಜಿ ವಿಚಾರಣೆ ನಡೆದಿದೆ. ಅರ್ಜಿಯಲ್ಲಿ ಹಲವು ವಿಚಾರಗಳನ್ನು ಉಲ್ಲೇಖ ಮಾಡಲಾಗಿದೆ. ಜಾಮೀನು ಕೋರಿ ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಜಾಮೀನು ಅರ್ಜಿಯಲ್ಲಿ ಹಲವು ವಿಚಾರಗಳನ್ನು ಉಲ್ಲೇಖ ಮಾಡಲಾಗಿದೆ. ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ನಡೆಯಲಿದೆ. ಜೈಲಿನಲ್ಲಿ ಸಹ ಕೈದಿಗಳಿಂದ ಬೆದರಿಕೆ ಇದೆ, ನಿಂದನೆ ಇದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಜೈಲಿನಲ್ಲಿ ನನ್ನನ್ನ ಅಮಾನವೀಯವಾಗಿ ನಡೆಸಿಕೊಳ್ಳಲಾಗ್ತಾ ಇದೆ, ನಿಯಮ ಮೀರಿ ತನ್ನನ್ನ ಕ್ವಾರಂಟೈನ್ ಸೆಲ್ನಲ್ಲಿ ಇಡಲಾಗಿದೆ ಅಂತ ಆರೋಪ ಮಾಡಿದ್ದಾರೆ ದರ್ಶನ್. ನನಗೆ ಮಾನಸಿಕವಾಗಿ ದೈಹಿಕವಾಗಿ ಹಾನಿಕರ ಆಗಿದೆ. ಜೈಲಿನಲ್ಲಿ ಸಹ ಕೈದಿಗಳಿಂದ ನನಗೆ ಬೆದರಿಕೆ ಕೂಡ ಇದೆ ಅಂತ ದರ್ಶನ್ ಹೇಳಿದ್ದಾರೆ. ಮತ್ತೆ ಜೈಲಿನಲ್ಲಿ ನನಗೆ ತಾರತಮ್ಯ ಮಾಡ್ತಿದ್ದಾರೆ, ಕುಟುಂಬದವರನ್ನ ಭೇಟಿ ಮಾಡಲಿಕ್ಕೆ ಸಮಾನ ಸಮಯವನ್ನ ನೀಡ್ತಾ ಇಲ್ಲ, ಆಹಾರ ಬಟ್ಟೆ ಹಾಸಿಗೆಯನ್ನ ಪಡೆಯೋದಕ್ಕೆ ಕೂಡ ನನಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ, ಸೆಲ್ನ ಕಾರಿಡಾರ್ನಲ್ಲಿ ಮಾತ್ರ ವಾಕ್ ಮಾಡೋದಕ್ಕೆ ನನಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಅದು ಬಿಟ್ರೆ ಜೈಲಿನಲ್ಲಿ ನನ್ನ ಜೊತೆ ಇರುವಂತಹ ಸಹ ಕೈದಿಗಳ ರೀತಿಯಲ್ಲಿ ನನ್ನನ್ನು ಟ್ರೀಟ್ ಮಾಡ್ತಾ ಇಲ್ಲ ಅಂತ ದರ್ಶನ್ ಆರೋಪ ಮಾಡಿದ್ದಾರೆ. ಇನ್ನು ಬೆನ್ನು ನೋವಿದ್ರು ಕೂಡ ಕೇವಲ 2 ರಿಂದ 3 ವಾರ ಮಾತ್ರ ಫಿಸಿಯೋಥೆರಪಿಗೆ ಕಳಿಸಿದ್ರು. ಸುದೀರ್ಘ ಜೈಲು ವಾಸದಿಂದ ಜೀವನೋಪಾಯಕ್ಕೂ ಕೂಡ ಸಮಸ್ಯೆ ಆಗಿದೆ. ಪ್ರತಿ ವರ್ಷ 2 ಅಥವಾ 3 ಚಿತ್ರಗಳಿಗೆ ಸಹಿ ಮಾಡ್ತಾ ಇದೆ ಅಂತ ದರ್ಶನ್ ಹೇಳಿರುವಂತದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಜಾಮೀನು ಕೋರಿ ಸುಪ್ರೀಂನಲ್ಲಿ ದರ್ಶನ್ ಅರ್ಜಿ ಸಲ್ಲಿಸಿದ್ದಾರೆ. ಯಾವೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ? ನಿಜವಾಗ್ಲೂ ಅವರಿಗೆ ಜೈಲಿನಲ್ಲಿ ತಾರತಮ್ಯ ಮಾಡಲಾಗ್ತಾ ಇದೆಯಾ? ಕಳೆದ ತಿಂಗಳು 14ನೇ ತಾರೀಕಿನಂದು ಸುಪ್ರೀಂ ಕೋರ್ಟ್ ನಲ್ಲಿ ನಟ ದರ್ಶನ್ ಜಾಮೀನನ್ನು ಕೋರಿ ಅರ್ಜಿಯನ್ನು ಹಾಕೊಳ್ತಾರೆ. ಅದು 26ನೇ ತಾರೀಕಿನಂದು ರಿವ್ಯೂ ಆಗುತ್ತೆ. 27ನೇ ತಾರೀಕಿನಂದು ನಾಳೆ ಅಂದ್ರೆ ಮೇ 4ನೇ ತಾರೀಕಿನಂದು ಅರ್ಜಿ ವಿಚಾರಣೆಯನ್ನ ಮಾಡ್ತೀವಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಆದ್ರೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕೋದಕ್ಕಿಂತ ಮುಂಚಿತವಾಗಿ ಹಲವು ಪ್ರಮುಖವಾದಂತಹ ಅಂಶಗಳನ್ನ ನಟ ದರ್ಶನ್ ಅದರ ಉಲ್ಲೇಖ ಮಾಡಿರುವಂತದ್ದು. ಅದರಲ್ಲೂ ಕೂಡ ಅಷ್ಟೇ, ಜೈಲಿನಲ್ಲಿ ನಿಯಮ ಮೀರಿ ತನ್ನನ್ನ ಕ್ವಾರಂಟೈನ್ ಸೆಲ್ ನಲ್ಲಿ ಇಟ್ಟಿದ್ದಾರೆ ಅನ್ನುವಂಥದ್ದು ಅಂಶನೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಜೊತೆಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ತುಂಬಾ ಅಂದ್ರೆ ತುಂಬಾ ತೊಂದರೆ ಆಗ್ತಾ ಇದೆ, ಸಹ ಕೈದಿಗಳಿಂದ ಬೆದರಿಕೆ ಕೂಡ ಆಗ್ತಾ ಇದೆ, ನಾನು ಎಲ್ಲಿಯೂ ಕೂಡ ಓಡಾಡಕ್ ಆಗ್ತಾ ಇಲ್ಲ, ಕೇವಲ ನನ್ನ ಕಾರಿಡಾರ್ ಅಲ್ಲಿ ಮಾತ್ರ ವಾಕ್ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಜೊತೆಗೆ ನನಗೆ ಯಾವ ರೀತಿಯಾಗಿ ಆಗ್ತಿದೆ ಅಂತಂದ್ರೆ, ಜೈಲಿನಲ್ಲಿ ಇದ್ದಂತ ಕಾರಣಕ್ಕೋಸ್ಕರ ಸುಮಾರು 3 ಫಿಲಿಂಗಳಿಗೆ ಸಹಿ ಆಗ್ತಾ ಇದ್ವಿ. ಅದರಲ್ಲಿ ಪ್ರತಿ ವರ್ಷನೂ ಕೂಡ 2-3 ಫಿಲಿಂಗೆ ಸೈನ್ ಆಗ್ತಾ ಇದೆ. ಅದರಂತೆ ಪ್ರೊಡ್ಯೂಸರ್ಸ್ ಕೂಡ ಸುಮಾರು 6 ಕೋಟಿ ರೂಪಾಯಿ ಹಣವನ್ನ ಈಗಾಗಲೇ ನಾನು ಕೊಟ್ಟಿದ್ರೆ, ಅವರು ಕೂಡ ಅಷ್ಟೇ ನಿರಂತರವಾಗಿ ತನಗೆ ತನ್ನ ಪತ್ನಿಗೆ ಕರೆ ಮಾಡ್ತಿರುವಂತದ್ದು ಎಲ್ಲವನ್ನೂ ಕೂಡ ಮಾಡ್ತಿದ್ರೆ. ಇದರಿಂದ ನನಗೆ ಇರೋದಕ್ಕಾಗ್ತಾ ಇಲ್ಲ. ಜೊತೆಗೆ ಮಾನಸಿಕವಾಗಿ ಸಾಕಷ್ಟು ಕುಗ್ಗೋಗ್ಬಿಟ್ಟಿದ್ದೀನಿ ಜೈಲಿನಲ್ಲಿ ಇದ್ಕೊಂಡ್ಬಿಟ್ಟು. ಇನ್ನು ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸುಮಾರು 250ಕ್ಕೂ ಹೆಚ್ಚು ಸಾಕ್ಷಿಗಳಿರುವಂತದ್ದು. ಆ ಸಾಕ್ಷಿಗಳನ್ನ ನೋಡ್ಕೊಳ್ತಾ ಹೋದ್ರೆ ಕಳೆದ ಒಂದ್ 2-3 ತಿಂಗಳಿಂದ ಕೇವಲ 10 ಸಾಕ್ಷಿಗಳನ್ನ ಮಾತ್ರ ಇವರು ಟ್ರಯಲ್ ನಲ್ಲಿ ಬಂದು ಆ ಸಾಕ್ಷಿಯಿಂದ ಹೇಳಿಕೆಯನ್ನ ಪಡ್ಕೊಂಡಿದ್ದಾರೆ. ಇದೆಲ್ಲವನ್ನು ಕೂಡ ನೋಡ್ತಾ ಇದ್ದಂತ ವೇಳೆಯಲ್ಲಿ ಆದಷ್ಟು ಬೇಗ ಈ ಟ್ರಯಲ್ ಅನ್ನುವಂಥದ್ದು ಮುಗಿಯುವಂತ ಲಕ್ಷಣಗಳು ಕಾಣ್ತಾ ಇಲ್ಲ. ಆ ಎಲ್ಲಾ ಕಾರಣಕ್ಕೋಸ್ಕರ ನನಗೆ ಜಾಮೀನನ್ನ ಕೊಡಿ ಅನ್ನುವಂತ ಒಂದಷ್ಟು ಮನವಿಯನ್ನು ಕೂಡ ಅಷ್ಟು ಈಗಾಗಲೇ ಮಾಡ್ಕೊಂಡಿದ್ದಾರೆ. ಜೊತೆಗೆ ನಾಳೆ ಕೂಡ ಅಷ್ಟೇ ಅರ್ಜಿಯ ವಿಚಾರಣೆ ಇದೆ. ನಾಳೆ ಅರ್ಜಿ ವಿಚಾರಣೆ ವೇಳೆ ಸಂದರ್ಭದಲ್ಲೂ ಕೂಡ ಅಷ್ಟೇ ದರ್ಶನ್ನ ಪರ ವಕೀಲರು ಈ ಎಲ್ಲಾ ಪ್ರಮುಖ ಈ ಎಲ್ಲಾ ಪ್ರಮುಖರಿಗೆ ನನಗೆ ಬೆನ್ನು ನೋವು ಇದೆ ಅಂತ ಹೇಳ್ಬಿಟ್ಟು ನಟ ದರ್ಶನ್ ಅವರು ಹಿಂದೆ ಪರನಗರ ಜೈಲಿನಲ್ಲಿದ್ದಂತಹ ವೇಳೆಯಲ್ಲಿ ಬೇಲನ್ನ ಪಡ್ಕೊಂಡಿದ್ರು. ಅದಾದಂತ ಬಳಿಕ ರೆಗ್ಯುಲರ್ ಬೇಲ್ ಸಿಕ್ತು, ಸುಪ್ರೀಂ ಕೋರ್ಟ್ ಅಲ್ಲಿ ಬೇಲ್ ರಿಜೆಕ್ಟ್ ಆಯ್ತು. ಈಗ ಬೆನ್ನು ನೋವಿದ್ರು ಕೂಡ ಅಷ್ಟೇ 2-3 ಬಾರಿ ಮಾತ್ರ ಫಿಸಿಯೋ ಮಾಡಿದ್ದಾರೆ. ಇನ್ನೂ ಕೂಡ ಅಷ್ಟೇ ತನಗೆ ಬೆನ್ನು ನೋವು ಅನ್ನುವಂಥದ್ದು ಇನ್ನೂ ಕೂಡ ಇದೆ, ಅದಕ್ಕೂ ಕೂಡ ಅಷ್ಟೇ ಟ್ರೀಟ್ಮೆಂಟ್ ನ ಅಗತ್ಯತೆ ಇದೆ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ನಟ ದರ್ಶನ್ ಹಾಕಿರುವಂತಹ ಜಾಮೀನನ್ನ ಉಲ್ಲೇಖವನ್ನ ಮಾಡಿರುವಂತದ್ದು. ಒಟ್ಟಿನಲ್ಲಿ ನಾಳೆ ಈ ಎಲ್ಲಾ ಪ್ರಮುಖ ಅಂಶಗಳ ಮೇಲೆ ಒಂದು ಆರ್ಗ್ಯುಮೆಂಟ್ ಆಗುತ್ತೆ. ನಟ ದರ್ಶನ್ಗೆ ಜಾಮೀನ್ ಸಿಗುತ್ತಾ ಇಲ್ವಾ ಅನ್ನುವಂಥದ್ದು ಕೂಡ ಅಷ್ಟೇ ನಾಳೆ ಗೊತ್ತಾಗಿರುವಂತದ್ದು. ಒಂದ್ ವೇಳೆ ಏನಾದ್ರೂ ಜಾಮೀನ್ ಸಿಕ್ಕಂತಹ ವೇಳೆಯಲ್ಲಿ ನಟ ರಿಲೀಸ್ ಆಗ್ತಾರೆ, ಜಾಮೀನ್ ಸಿಕ್ಕಿಲ್ಲ ಅಂತಂದ್ರೆ ಬಹುತೇಕ ಟ್ರಯಲ್ ಮುಗಿಯೋರ್ಗೂ ಕೂಡ ಅಷ್ಟೇ ದರ್ಶನ್ ಪರಪ್ನಗರ ಜೈಲಿನಲ್ಲಿ ಇರಬೇಕಾದಂತ ಅಗತ್ಯತೆ ಇರುವಂತಹದ್ದು. ಚೈತ್ರ, ಧನ್ಯವಾದ ಮಂಜುನಾಥ್.